ಇವರು ನಮ್ಮ ಕರ್ನಾಟಕದ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಅವರು. ಇವರು ನಿನ್ನೆಯ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮುಂದಿನ ವರ್ಷದೊಳಗೆ ಅಂದರೆ 2026-27 ಶೈಕ್ಷಣಿಕ ವರ್ಷದೊಳಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಜಾರಿಗೊಳಿಸಲಾಗುವುದು ಅಂಥೇಳಿ ಹೇಳಿದ್ದಾರೆ. ಯಾವ ಭಾಷಾ ಮಾಧ್ಯಮ? ದ್ವಿಭಾಷಾ ಮಾಧ್ಯಮ, ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅನ್ನು ಎಲ್ಲ ಶಾಲೆಗಳಲ್ಲೂ ಏನು ಮಾಡ್ತಿದ್ದಾರೆ, ಜಾರಿಗೆ ತರಬೇಕು ಅಂಥೇಳಿ ನೋಡ್ತಾ ಇದ್ದಾರೆ. ಈ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಜಾರಿ ತರ ಕಾರಣಗಳೇನು, ಯಾವ ರಾಜ್ಯದಿಂದ ಇದನ್ನು ಸ್ಫೂರ್ತಿ ಪಡೆಯಲಾಗಿದೆ, ಇದರ ವಿಶೇಷತೆ ಏನು, ಯಾಕೆ ಈ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕದಲ್ಲಿ ಅಳವಡಿಸಲು ಯೋಜನೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆ ಆರ್ಟಿಕಲ್ ದ್ವಿಭಾಷಾ ನೀತಿ ಕುರಿತು ಚೆನ್ನಾಗಿ ವಿವರಿಸಿದ್ದಾರೆ. ಅದನ್ನು ನೋಡೋಣ. ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿಯನ್ನು ಅನುಸರಿಸುವುದು ಏನು ಮಾಡಿದರು ಇದರ ಕುರಿತು ಹೇಳಿದ್ದಾರೆ. ಮೊನ್ನೆ ತಾನೇ ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಮುಂದಿನ ವರ್ಷದಿಂದ, ಶೈಕ್ಷಣಿಕ ವರ್ಷದಿಂದ ದ್ವಿಭಾಷಾ ಸೂತ್ರವನ್ನು ಎಲ್ಲ ಶಾಲೆಗಳಲ್ಲೂ ಕಡ್ಡಾಯಗೊಳಿಸ್ತೀವಿ ಅಂತ ಹೇಳಿದರ ಕುರಿತಾಗಿ ಈ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ನಮ್ಮಲ್ಲಿ ಕೆಲವರು ಶಿಕ್ಷಣದಲ್ಲಿ ರಾಜ್ಯ ಭಾಷೆ ಎಂದು ಮಾತ್ರ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಮಾತೃಭಾಷೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಭಾಷೆಯನ್ನಾಗಿ ಕನ್ನಡವನ್ನಾಗಿ ತಗೊಂಡ್ರೆ ಮಾತೃಭಾಷೆ ಇನ್ನು ಉಳಿದಿರ್ತಕ್ಕಂಥ ಇಲ್ಲಿ ತಮಿಳುಗಳಿರ್ಬೋದು, ಕನ್ನಡವನ್ನು ಹೊರತುಪಡಿಸಿ ತೆಲುಗುದವ್ರು ಇರ್ಬೋದು, ಹಿಂದಿಯವರು ಇರ್ಬೋದು, ಉರ್ದುದವ್ರು ಇರ್ಬೋದು, ಅದು ಮಾತೃಭಾಷೆ, ತಮ್ಮ ಮಾತೃಭಾಷೆಯನ್ನು ಕಲಿಯಲು ಅವಕಾಶ ಇಲ್ಲ ಅಂತೇಳಿ ಈ ದ್ವಿಭಾಷಾ ನೀತಿಯಲ್ಲಿ ಹೇಳಲಾಗಿದ್ದು. ಆದರೆ ರಾಜ್ಯ ಭಾಷೆಯನ್ನು ಮಾತ್ರ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಮಾತೃಭಾಷೆಗೆ ಇಲ್ಲಿ ಅವಕಾಶ ಇಲ್ಲ. ಸಣ್ಣ ಪುಟ್ಟ ಸಂಖ್ಯೆಯ ಭಾಷಿಕರೆಲ್ಲ ಏನು ಮಾಡ್ತಾರೆ, ಕೇಳ್ತಾ ಹೋಗ್ತಾರೆ. ಮಾತೃಭಾಷೆ ಅಂತ ಜೋಡಿಸ್ತಿದ್ರೆ ಈ ತಮಿಳಿಗರಿದ್ದರೆ ತೆಲುಗುದವರು ಹೀಗೆ ಕರಿತಾ ಹೋಗ್ತಾರೆ. ಅವುಗಳ ಅಳವಡಿಕೆ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲ ಭಾಷೆಯನ್ನು ಅಳವಡಿಸ್ತಾ ಹೋದರೆ ಎಷ್ಟು ಭಾಷೆಗಳಾಗ್ತವೆ? ಹಾಗಾಗಿ ಭಾಷಾ ಕಲಿಕೆ ಮತ್ತು ರಾಜ್ಯ ಭಾಷಾ ಶಿಕ್ಷಣ ಮಾಧ್ಯಮ ಎಂದು ಮಾತ್ರ ಇರಬೇಕು ಅಂತೇಳಿ ಪ್ರಸ್ತಾಪ ಮಾಡಲಾಗಿದೆ. ಇಲ್ಲಿ ಮಾತೃಭಾಷೆ ಅನ್ನೋದಿರಬಾರ್ದು, ರಾಜ್ಯ ಭಾಷೆ ಅಂತ ಕನ್ನಡ ಮಾತ್ರ ಇರಬೇಕು ಅಂತ ಹೇಳಲಾಗ್ತಾ ಇರೋದು. ಆದರೆ ಇಲ್ಲಿ ವಸ್ತುಸ್ಥಿತಿಯೇ ಬೇರೆಯಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಭಾಷೆಗಳ ಬೋಧನೆ ಕಡ್ಡಾಯವಲ್ಲ. ರಾಜ್ಯದ ಆದೇಶದಲ್ಲಿ, ಸರ್ಕಾರದ ಆದೇಶದಲ್ಲಿ ಯಾವ್ಯಾವ ಭಾಷೆಗಳನ್ನು ಬೋಧಿಸಲಾಗುವುದು ಅಂತೇಳಿ ಒಂದು ಮೊದಲೇ ಪಟ್ಟಿ ಮಾಡಲಾಗಿದೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಭಾಷೆಗಳನ್ನು ಕಲಿಸಬೇಕು. ಅದು ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವಾಗ? 1993ರ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಗುಣವಾಗಿ ಅಲ್ಪಸಂಖ್ಯಾತ ಭಾಷೆಗಳ ಕಲಿಕೆಗೆ ಅವಕಾಶ ಕಲ್ಪಿಸಿ 1994ರ ಏಪ್ರಿಲ್ 30ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಿರ್ತಕ್ಕಂಥ ಆದೇಶದ ಅನುಗುಣವಾಗಿ ಯಾವ್ಯಾವ ಭಾಷೆಗಳಿರ್ತಾವಲ್ಲ ಅವುಗಳನ್ನು ಮಾತ್ರ ಮಾತೃಭಾಷೆಗಳನ್ನಾಗಿ ಪ್ರಕಟಿಸಲಾಗಿದೆ. ಆ ಭಾಷೆಗಳನ್ನು ಮಾತ್ರ ಕಲೀಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಅರ್ಥ. ಈಗ ನಾನು ಲಂಬಾಣಿ ಇದ್ದೀನಿ, ಲಂಬಾಣಿಗೆ ಲಿಪಿ ಇಲ್ಲ, ನನ್ನ ಬಾಯಿ ಮಾತಲೇನೆ ಲಂಬಾಣಿನ ಕಲಿಸಿ ನನ್ನ ಮಾತೃಭಾಷೆ ಇದು ಅಂತಂದ್ರೆ ಆಗಲ್ಲ. ಹೀಗಾಗಿ ಏನು ಮಾಡಿದರು, ರಾಜ್ಯಪತ್ರದಲ್ಲಿ ಕೆಲವೊಂದು ಭಾಷೆಗಳನ್ನು, ಲಿಪಿ ಇರ್ತಕ್ಕಂಥ ಹಾಗೂ ಇಲ್ಲಿರ್ತಕ್ಕಂಥ ಭಾಷಿಕರ ಅನುಗುಣವಾಗಿ ಕೆಲವು ಭಾಷೆಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. ಅದರ ಅನುಗುಣವಾಗಿ ಅದನ್ನು ಬೋಧಿಸಬಹುದು ಅನ್ನೋದು ಒಂದು ಅಂಶ. ಆದರೆ ಎರಡನೇದು, ಭಾಷಿಕ ಅಲ್ಪಸಂಖ್ಯಾತರಿಗೆ ತಮ್ಮ ಮಾತೃಭಾಷೆಗಳಲ್ಲಿ ಕಲಿಯುವ ಅವಕಾಶವನ್ನು ಸಂವಿಧಾನವೇ ಕಲ್ಪಿಸಲಾಗಿದೆ. ಅದನ್ನು ಉಲ್ಲಂಘಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಈಗ ರಾಜ್ಯ ಭಾಷೆ ಮಾತ್ರ ಇರಬೇಕು ಅಂತ ಅನ್ನೋರಿಗೆ ಇದೊಂದು ಪಾಠ. ಇಲ್ಲಿ ಮಾತೃಭಾಷೆ ಬೇಕು ಅನ್ನೋದು ಸಂವಿಧಾನದ ಒಂದು ಆಶಯ. ಈ ಸಂವಿಧಾನದಲ್ಲಿ ಕೆಲವು ಆರ್ಟಿಕಲ್ ಇದ್ದಾವೆ. ಆ ಆರ್ಟಿಕಲ್ಗೆ ಅನುಗುಣವಾಗಿ ಏನು ಮಾಡಲಾಗಿದೆ, ವಿವರಿಸಲಾಗಿದೆ. ನೋಡೋಣ. 29 ಕ್ಲಾಸ್ 1 ಆರ್ಟಿಕಲ್ ಪ್ರಕಾರ ಭಾರತದ ಯಾವುದೇ ರಾಜ್ಯದಲ್ಲಿ ವಾಸವಾಗಿರುವ ನಾಗರಿಕರ ಯಾವುದೇ ಭಾಷೆ, ಲಿಪಿ, ಸಂಸ್ಕೃತಿ ಅನ್ನು ರಕ್ಷಿಸಬೇಕು. ಯಾವುದೇ ಭಾಷೆ ಆಗಿರಲಿ. ಇವಾಗ ನಾನು ಕರ್ನಾಟಕದಲ್ಲಿದ್ದೀನಿ, ಕನ್ನಡ ಮಾತ್ರ ಶ್ರೇಷ್ಠ ಅಂತೇಳಿ ಬೇರೆ ಭಾಷೆಯನ್ನು ಬೈಯಂಗಿಲ್ಲ. ತಮಿಳಿಗರಿದ್ದಾರೆ ಅಂದರೆ ಅವರನ್ನು ಕೂಡ ಏನು ಮಾಡಬೇಕು, ತನ್ನ ಮಾತೃಭಾಷೆ ಅಂತೇಳಿ ಅವ್ರು ರಕ್ಷಿಸಿದ್ರೆ ಅವ್ರನ್ನು ಗೌರವಿಸಬೇಕು, ಏನು ಮಾಡಬೇಕು, ರಕ್ಷಣೆ ಮಾಡಬೇಕು. ಹಾಗೆ ಆರ್ಟಿಕಲ್ 31 ಕ್ಲಾಸ್ 1 ಆರ್ಟಿಕಲ್ ಪ್ರಕಾರ ತಮ್ಮದೇ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸುವುದು, ಆಡಳಿತ ನಡೆಸುವುದು ಅಲ್ಪಸಂಖ್ಯಾತರ ಹಕ್ಕು. ಏನು ಮಾಡ್ತಿದೆ ಇವಾಗ ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋಣ ಹೊರತುಪಡಿಸಿ ಉಳಿದವರೆಲ್ಲರೂ ನಾವು ಅಲ್ಪಸಂಖ್ಯಾತರಂತ ಭಾವಿಸ್ತೀವಿ. ಯಾಕಂದರೆ ನಮ್ಮದು ಭಾಷೆಗೆ ಅನುಗುಣವಾಗಿ ವಿಂಗಡಣೆ ಆಗಿರ್ತಕ್ಕಂಥ ರಾಜ್ಯಗಳಾಗಿದ್ದಾವೆ. ಹಾಗಾಗಿ ತಮಿಳಿಗರು ತಮ್ಮ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸ್ಬೋದು, ಅದನ್ನು ನಡೆಸ್ಬೋದು, ಹಾಗೂ ಏನು ಮಾಡ್ಬೋದು, ಆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ಬೋದು, ನೋಡ್ಕೊಂಡು ಹೋಗ್ಬೋದು. ಅದು ಸಂವಿಧಾನದ ಹಕ್ಕು. ಇದು ಇಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡ್ತಿರ್ತಕ್ಕಂಥ ಹಕ್ಕಾಗಿದೆ.
ಹಾಗಾಗಿ ಅದೊಂದು ಹಕ್ಕಾಗಿದ್ದು ಅದನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಹಾಗೆ ಮುಂದೆ ನೋಡ್ತಾ ಹೋದರೆ ಆರ್ಟಿಕಲ್ 350A ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಭಾಷಾ ಅಲ್ಪಸಂಖ್ಯಾತರ ಮಕ್ಕಳು ತಮ್ಮ ಭಾಷೆಯಲ್ಲಿ ಶಿಕ್ಷಣ ಪಡೆದುಕೊಳ್ಳುವುದಕ್ಕೆ ರಾಜ್ಯಗಳು ಅಗತ್ಯ ಸೌಲಭ್ಯವನ್ನು ಒದಗಿಸಬೇಕು. ಆರ್ಟಿಕಲ್ 350A ಪರಿಚ್ಛೇದ ಪ್ರಕಾರ ಏನು ಮಾಡಬೇಕು, ಯಾವ್ಯಾವ ರಾಜ್ಯದಲ್ಲಿ ಭಾಷಾ ಅಲ್ಪಸಂಖ್ಯಾತರಿದ್ದಾರಲ್ಲ ತಮ್ಮ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು. ಎಕ್ಸಾಂಪಲ್, ಇವಾಗ ಕರ್ನಾಟಕದಲ್ಲಿ ಕನ್ನಡವನ್ನು ಹೊರತುಪಡಿಸಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಭಾಷೆಗಳು ತಮಿಳು, ತೆಲುಗು ಇರ್ತಕ್ಕಂಥ ಕೆಲವು ಭಾಷೆಗಳನ್ನು ರಕ್ಷಿಸುವುದಲ್ಲದೆ, ಅವುಗಳನ್ನು ಬೆಳೆಸುವುದಲ್ಲದೆ, ಅವುಗಳನ್ನು ಶಿಕ್ಷಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಇಲ್ಲಿ ಸಂವಿಧಾನ ಹೇಳ್ತಾ ಇದೆ. ಇದರ ನಿಟ್ಟಿನಲ್ಲಿ ರಾಷ್ಟ್ರಪತಿಯವರು ಅಗತ್ಯ ಬಿದ್ದಾಗ ನಿರ್ದೇಶನವನ್ನು ನೀಡಬಹುದು. ಇವಾಗ ಕರ್ನಾಟಕದಲ್ಲಿ ಬೇರೆ ಭಾಷಿಕರಿಗೆ ಏನಾದ್ರು ಮೋಸ ಆಗ್ತಿದ್ರೆ ಇದರ ಕುರಿತು ರಾಷ್ಟ್ರಪತಿಗಳು ಏನು ಮಾಡ್ಬೋದು, ಕರ್ನಾಟಕಕ್ಕೆ ನಿರ್ದೇಶನವನ್ನು ನೀಡಬಹುದು. ಈ ಅಂಶಗಳ ಕಾರಣಕ್ಕಾಗಿ ರಾಜ್ಯವು ತನ್ನ ಶಾಲಾ ಪಠ್ಯಕ್ರಮದಲ್ಲಿ ರಾಜ್ಯ ಭಾಷೆ ಅಥವಾ ಮಾತೃಭಾಷೆ ಎಂದು ಎರಡನ್ನೂ ನಮೂದಿಸಬೇಕಾಗ್ತದೆ. ರಾಜ್ಯ ಭಾಷೆ ಅಂತ ಮಾತ್ರ ನಮೂದನೆ ಮಾಡೋಕ್ಕಾಗಲ್ಲ, ಅದನ್ನು ಮಾತೃಭಾಷೆ ಅಂತಲೇ ನಮೂದನೆ ಮಾಡಬೇಕಾಗುತ್ತೆ. ರಾಜ್ಯ ಭಾಷೆ ಅಂತ ಹೋದರೆ ಕನ್ನಡ ಮಾತ್ರ ಆಗುತ್ತೆ. ಅದನ್ನು ಹೊರತುಪಡಿಸಿ ಇರ್ತಕ್ಕಂಥ ಭಾಷೆಗಳನ್ನು ಇಲ್ಲಿ ನಮೂದನೆ ಮಾಡೋಕ್ಕಾಗಲ್ಲ ಅಂತ ಸಂವಿಧಾನದ ಆರ್ಟಿಕಲ್ ಅದನ್ನು ವಿರೋಧ ಮಾಡ್ತದೆ ಅನ್ನೋದನ್ನು ನೋಡ್ಬೋದು. ರಾಜ್ಯ ಭಾಷೆಯನ್ನು ಕಲಿಯುವ ಸ್ವಾತಂತ್ರ್ಯ ಭಾಷಾ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಇರುತ್ತದೆ. ರಾಜ್ಯ ಭಾಷೆಯನ್ನು ಕಲಿಬೋದು ಅಥವಾ ಅದನ್ನು ಬಿಟ್ಟು ತಮ್ಮ ಮಾತೃಭಾಷೆಯನ್ನು ಕಲಿಯುವಂಥ ಅವಕಾಶ ಏನಿರುತ್ತೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಇರ್ತದ ಅಂತ ಹೇಳಿ ಏನು ಮಾಡಿದೆ ಈ ಆರ್ಟಿಕಲಲ್ಲಿ ವಿವರಿಸಲಾಗಿದೆ. ಮೂರನೇದಾಗಿ ಇಲ್ಲಿ ಇಂಟ್ರೆಸ್ಟಿಂಗ್ ನೋಡೋಕೆ ಹೋಗೋದ್ರೆ, ನಮ್ಮ ರಾಜ್ಯ ಭಾಷೆ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ನಮೂದನೆ ಮಾಡಿದ್ದು ಉಳಿದ ಭಾಷೆಗಳನ್ನು ನಿರ್ಲಕ್ಷಿಸಿ ಅಲ್ಪಸಂಖ್ಯಾತರು ಬೇಡ ಅಂತ ಹೇಳಕ್ಕೆ ಹೋದರೆ ಇಲ್ಲಿ ಮೂರನೇದೊಂದು ಟ್ವಿಸ್ಟ್ ಇದೆ. ಭಾಷಾ ಅಲ್ಪಸಂಖ್ಯಾತರ ಮಾತೃಭಾಷಾ ಕಲಿಕೆಗೆ ಸಂವಿಧಾನವು ಅವಕಾಶವನ್ನು ಕಲ್ಪಿಸಿದೆ ಅಂತ ನಾನು ಈ ಮುಂದೆ ಹೇಳಿದೆ. ಆದ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ, ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳು ಇಂದಿಗೂ ಅಸ್ತಿತ್ವದಲ್ಲಿದ್ದಾವೆ. ಓಕೆನಾ? ಈಗ ಹೆಂಗೆ ಇವಾಗ ತಮಿಳು ಕಲಿಯೋರು ನಮ್ಮ ಬಾರ್ಡ್ರಲ್ಲಿದ್ದು ತಮಿಳು ಭಾಷೆ ಕಲಿಯಂಗಿಲ್ಲ, ನೀವು ಇನ್ನು ಮುಂದೆ ಕನ್ನಡನೇ ಕಲಿಬೇಕು ಅಂತಂದರೆ ಏನಾಗುತ್ತೆ? ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು, ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು, ಅವುಗಳ ವಿರುದ್ಧ ಕೂಡ ಏನು ಮಾಡಬೇಕಾಗುತ್ತೆ, ನಾವು ಹೋರಾಡಬೇಕಾಗುತ್ತೆ. ಇಲ್ಲ ನೀವು ಅಲ್ಲಿ ಕನ್ನಡ ಕಲೀರಿ, ನಾವು ಇಲ್ಲಿ ಯಾವ ಭಾಷೆನ ಕಲಿಸಂಗಿಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಕನ್ನಡವನ್ನು ತಮ್ಮ ಮಾತೃಭಾಷೆಯನ್ನಾಗಿ ಮಹಾರಾಷ್ಟ್ರದಲ್ಲಿ, ಕೇರಳದ ಕಾಸರಗೋಡಿನಲ್ಲಿ, ಕೆಲವು ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ, ತಮಿಳುನಾಡಲ್ಲಿ ಕೆಲವು ಪ್ರದೇಶಗಳಲ್ಲಿ ಕನ್ನಡ ಭಾಷೆಯನ್ನು ಕಲ್ಪಿಸಲಾಗ್ತಾ ಇದೆ. ನಾವು ಈ ನಮ್ಮ ಕರ್ನಾಟಕದಲ್ಲಿ ಮಾತೃಭಾಷೆಯ ಒಳಗೊಂಡಿರ್ತಕ್ಕಂಥ ತಮಿಳಿಗರಿಗೆ, ತೆಲುಗುದವರಿಗೆ ಮತ್ತು ಮಲಯಾಳಂದವರಿಗೆ ತಮ್ಮ ಮಾತೃಭಾಷೆಯನ್ನು ಒದಗಿಸೋದು ರಾಜ್ಯದ ಕರ್ತವ್ಯ ಆಗಿದೆ. ಕೆಲವು ರಾಜ್ಯದಲ್ಲಿ ಕನ್ನಡ ಸ್ನಾತಕೋತ್ತರ ವಿಭಾಗಗಳಿದ್ದಾವೆ. ಓಕೆನಾ? ನಮ್ಮ ರಾಜ್ಯದಲ್ಲೆಲ್ಲ, ನಮ್ಮ ರಾಜ್ಯ ಕರ್ನಾಟಕನ ಹೊರತುಪಡಿಸಿ ಕೆಲವು ರಾಜ್ಯಗಳಲ್ಲಿ ಕನ್ನಡ ಸ್ನಾತಕೋತ್ತರ ವಿಭಾಗಗಳಿದ್ದಾವೆ. ಈ ಮುಂದೆ ನೋಡ್ತಾ ಹೋದರೆ ಗೋಕಾಕ್ ತನ್ನ ಚಳವಳಿಯ ಮೂಲಕ ಕನ್ನಡವು ಕನ್ನಡಿಗರ ಒಂದು ಉಸಿರಾಗಿದ್ದು ಕನ್ನಡವನ್ನು ಮಾತ್ರ ಇಲ್ಲಿ ಪ್ರಧಾನ ಭಾಷೆಯನ್ನಾಗಿ ತಗೋಬೇಕು ಅಂತೇಳಿ ಹೋರಾಟ ನಡೆಸತಕ್ಕಂಥ ದೊಡ್ಡ ಚಳವಳಿ ಇದು. ಗೋಕಾಕ್ ವರದಿಯ ಸಾರ ಕನ್ನಡವನ್ನೊಂದೇ ಪ್ರಥಮ ಭಾಷೆಯನ್ನಾಗಿ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರವು ಹೊರಡಿಸಿತ್ತು. 1982ರ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತು? ರದ್ದು ಮಾಡ್ತು. ಕರ್ನಾಟಕದಲ್ಲಿ ಕನ್ನಡವನ್ನು ಯಾರ್ಯಾರು ಕಲಿತಿದ್ದಾರಲ್ಲ ಮಾತೃಭಾಷೆಯನ್ನಾಗಿ ತಗೋಬೋದು, ಆದರೆ ಕನ್ನಡ ಮಾತ್ರ ಒಂದು ಕರ್ನಾಟಕದಲ್ಲಿ ಕಡ್ಡಾಯ ಅಂತ ಹೇಳುವಂಗಿಲ್ಲ ಅಂತೇಳಿ ಹೈಕೋರ್ಟ್ ಏನು ಮಾಡ್ತು? 1982ರಲ್ಲಿ ರದ್ದು ಮಾಡ್ತು. ಅದೇ ಸರ್ಕಾರ 1989ರ ರಾಜ್ಯ ಸರ್ಕಾರವು ಗಣನೀಯ ಸಂಖ್ಯೆಯುಳ್ಳ ಅಲ್ಪಸಂಖ್ಯಾತರ ಮಾತೃಭಾಷೆಗಳನ್ನು ಪ್ರಥಮ ಭಾಷಾ ಪಟ್ಟಿಗೆ ಸೇರಿಸಿ ಆದೇಶ ಹೊರಡಿಸಲಾಯಿತು. ಏನು ಮಾಡಲಾಯಿತು? ಕನ್ನಡ ಒಂದೇ ಕಲಿಬೇಕು ಅಂತ ಹೇಳಿ ವರದಿ ನೀಡಿರ್ತಕ್ಕಂಥದ್ದು ವರದಿಯನ್ನು ಹೈಕೋರ್ಟ್ ರದ್ದು ಮಾಡಿ ಗಣನೀಯವಾಗಿ ಹೆಚ್ಚಾಗಿರ್ತಕ್ಕಂತಹ ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷಿಕರನ್ನು ಮಾತೃಭಾಷಾ ಒಂದು ಪ್ರಥಮ ಭಾಷೆಯನ್ನಾಗಿ ತೆಗೆದುಕೊಳ್ಳಬಹುದು ಅಂಥೇಳಿ ಆದೇಶವನ್ನು ಏನು ಮಾಡ್ತು? ನ್ಯಾಯಾಲಯ ಹೊರಡಿಸ್ತು. ನ್ಯಾಯಾಲಯದ ಆದೇಶಗಳು ಹೀಗಿರುವಾಗ ತಮಿಳುನಾಡಿನಲ್ಲಿ ದ್ವಿಭಾಷಾ ನೀತಿಗೆ ಹೇಗೆ ಜಾರಿಯಲ್ಲಿದೆ? ಇವಾಗ ನಮ್ಮ ಕರ್ನಾಟಕದಲ್ಲಿ ಆಗ ಕನ್ನಡ ಮಾತ್ರ ಒಂದೇ ರಾಜ್ಯ ಭಾಷೆ ಅಂತೇಳಿ ಪ್ರಥಮ ಭಾಷೆಯನ್ನಾಗಿ ತಗೋಬೇಕಂತ ನೋಡಿದ್ವಿ. ಆದರೆ ಇದನ್ನು ಏನದು ಇದು ಬೇಡ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿ 1989ರಲ್ಲಿ ರಾಜ್ಯ ಸರ್ಕಾರವು ಗಣನೀಯ ಸಂಖ್ಯೆಯುಳ್ಳ ಅಂದರೆ ಹೆಚ್ಚು ಸಂಖ್ಯೆ ಇರತಕ್ಕಂಥ ಅಲ್ಪಸಂಖ್ಯಾತರನ್ನು ತಗೋಬೇಕು, ಅವರ ಮಾತೃಭಾಷೆಗೆ ಕಲಿಕೆಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಆದೇಶ ಹೊರಡಿಸಿರುವಾಗಲೇ ತಮಿಳುನಾಡು ಹೇಗೆ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಿದೆ ಅನ್ನೋದನ್ನು ನೋಡೋಣ. ಕೇಂದ್ರ ಸರ್ಕಾರವು ಹಿಂದಿ ಪರವಾದ
ಪರಿಷ್ಕೃತ ನಿರ್ಣಯವನ್ನು 1968ರಲ್ಲಿ ರೂಪಿಸಲಾಯಿತು. ಅಂದರೆ ಹಿಂದಿ ಕಲಿಬೇಕು, ಎಲ್ಲ ರಾಜ್ಯಗಳಲ್ಲಿ ಹಿಂದಿ ಕಲಿಬೇಕು ಅಂತೇಳಿ ಪರಿಷ್ಕೃತಿ ಮಾಡಲಾಯಿತು. ಅದೇ ಪ್ರಕಾರ ಪ್ರತಿರೋಧವಾಗಿ ತಮಿಳುನಾಡು ಸರ್ಕಾರವು 1968ರಲ್ಲಿ ಏನು ಮಾಡಿತು, ವಿಧಾನಮಂಡಲದಲ್ಲಿ ದ್ವಿಭಾಷಾ ಬಳಕೆಯ ನಿರ್ಣಯವನ್ನು ಕೈಗೊಂಡಿತು. 1968ರಲ್ಲಿ ಕೇಂದ್ರ ಸರ್ಕಾರ ಹಿಂದಿ ಕಲಿಬೇಕು ಅಂತೇಳಿ ಒತ್ತಾಯ ಹೇರಿದ ಅದರ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಅದೇ ವರ್ಷ ಏನು ಮಾಡಲಾಯಿತು, ದ್ವಿಭಾಷಾ ಬಳಕೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ತಮಿಳುನಾಡಿನಲ್ಲಿ ತಮಿಳು ಮತ್ತು ಇಂಗ್ಲೀಷ್ ಇವೆರಡನ್ನು ದ್ವಿಭಾಷಾ ನೀತಿಯನ್ನಾಗಿ ಏನು ಮಾಡಿತು, ತಮಿಳುನಾಡು ಸರ್ಕಾರ ಅಂಗೀಕಾರ ಮಾಡಿತು. ಇದರ ಪರವಾಗಿ 1953 ಮತ್ತು 63ರ ಮದ್ರಾಸ್ ಅಧಿಕೃತ ಭಾಷಾ ಅಧಿನಿಯಮದ ಪ್ರಕಾರ ರಾಜ್ಯವು ಶಿಕ್ಷಣ ಮತ್ತು ಆಡಳಿತದಲ್ಲಿ ತನ್ನದೇ ಭಾಷಾ ನೀತಿಯನ್ನು ರೂಪಿಸಲು ಅಧಿಕಾರವಿದ್ದು, ಆ ಪ್ರಕಾರ ದ್ವಿಭಾಷಾ ನೀತಿಗೆ ಅಧಿನಿಯಮವನ್ನು ರೂಪಣೆ ಮಾಡಲಾಗಿದೆ ಅಂತ ಹೇಳಲಾಯಿತು. ಅಂದರೆ ಸರ್ಕಾರ ಏನು ಮಾಡಲಾಗಿತ್ತು, ಮೊದಲು 1968ರಲ್ಲಿ ಇಲ್ಲಿ ಹೊರಡಿಸಿರ್ತಕ್ಕಂಥ ಒಂದು ನೀತಿಯನ್ನು ಏನು ಮಾಡಿತು, ರದ್ದು ಮಾಡಿತು, ಗೋಕಾಕ್ ವರದಿಯನ್ನು. ಅದೇ ಪ್ರಕಾರ 1968ರಲ್ಲಿ ಈ ಹಿಂದಿ ಪರವಾಗಿರ್ತಕ್ಕಂಥ ನಿರ್ಣಯವನ್ನು ಅಂಗೀಕಾರ ಮಾಡಿಕೊಳ್ಳದೆ ತಮಿಳುನಾಡು ಏನು ಮಾಡಿತು, 1953, 63ರ ಮದ್ರಾಸ್ ಅಧಿಕೃತ ಭಾಷಾಧಿನಿಯಮದ ಪ್ರಕಾರ ರಾಜ್ಯದಲ್ಲಿ ರಾಜ್ಯ ಶಿಕ್ಷಣವು ಏನು ಮಾಡ್ತು, ದ್ವಿಭಾಷಾ ನೀತಿಗೆ ಒಂದು ಅಡಿಪಾಯ ಅಂತ ಹೇಳ್ತು. ಅಂದರೆ ರಾಜ್ಯ ಭಾಷೆಯನ್ನು ಮತ್ತು ಇನ್ನೊಂದು ಭಾಷೆಯನ್ನು ಐಚ್ಛಿಕವಾಗಿ ತಗೊಂಡು ಏನು ಮಾಡ್ತೀವಿ, ದ್ವಿಭಾಷಾ ನೀತಿಯನ್ನು ರೂಪಣೆ ಮಾಡಲಾಯಿತು. ತಮಿಳುನಾಡಿನ ಆಡಳಿತದಲ್ಲಿ ತಮಿಳಿಗರಿಗೆ ಆದ್ಯತೆ ಇರುವಾಗ ಇಂಗ್ಲಿಷ್ ಬಳಕೆ, ಹಿಂದಿಗೆ ಸ್ಥಾನವಿಲ್ಲ. ಏನು ಮಾಡಲಾಯಿತು, ತಮಿಳು ಮತ್ತು ಇಂಗ್ಲಿಷ್ಗೆ ಇಲ್ಲಿ ಆದ್ಯತೆ ನೀಡಲಾಯಿತು. ಶಿಕ್ಷಣದಲ್ಲಿ ಮೊದಲ ಭಾಷೆಯಾಗಿ ತಮಿಳು, ಎರಡನೇ ಭಾಷೆಯಾಗಿ ಇಂಗ್ಲಿಷ್ ಕಲಿಕೆಯನ್ನು ಕಡ್ಡಾಯವಾಗಿ ರೂಪಿಸಲಾಯಿತು. ಎಲ್ಲಿ, ತಮಿಳುನಾಡಿನಲ್ಲಿ. ಎಷ್ಟರಲ್ಲಿ, 1968ರಲ್ಲಿ. ಅದರ ಪ್ರಕಾರ ಬೇರೆ ಬೇರೆ ಎಲ್ಲವೂ ನ್ಯಾಯಾಲಯಕ್ಕೆ ಹೋಗಿ ಮೊರೆ ಹೋಗ್ತವೆ. ಆದರೆ ಇಲ್ಲಿ ತಮಿಳು ಮತ್ತೆ ಏನು ಹೇಳ್ತು ಅನ್ನೋದನ್ನು ನೋಡೋಣ. ಮೂರನೇ ಭಾಷೆಯಾಗಿ ಕನ್ನಡವನ್ನು ಒಳಗೊಂಡಂತೆ ತೆಲುಗು, ಮಲಯಾಳಂ, ಹಿಂದಿ, ಸಂಸ್ಕೃತ್, ಗುಜರಾತಿ ಮುಂತಾದ ಭಾಷಿಕ ಅಲ್ಪಸಂಖ್ಯಾತರ ಮಾತೃಭಾಷೆಗಳ ಬೋಧನೆಗೆ ಕಲಿಕೆಗೆ ಅವಕಾಶ ಕಲ್ಪಿಸಿ ಏನು ಮಾಡಿತು, ಐಚ್ಛಿಕ ಭಾಷೆ ಅಂಥೇಳಿ ಏನು ಮಾಡಿತು, ಆದೇಶವನ್ನು ಹೊರಡಿಸಲಾಯಿತು. ಆದರೆ ಈ ಐಚ್ಛಿಕ ಭಾಷೆ ಅಂತೇಳಿ ಮೂರನೇ ಭಾಷೆ ಯಾವ ತಗೊಂಡಿರ್ತಾರಲ್ಲ ಅವುಗಳಿಗೆ ಪರೀಕ್ಷೆ ಇರೋದಿಲ್ಲ. ಓಕೆನಾ, ಇಲ್ಲಿ ಪರೀಕ್ಷೆ ಇರೋದು ಭಾಷೆಗಳು ಅಂತ ಬಂದರೆ ತಮಿಳು ಮತ್ತು ಇಂಗ್ಲೀಷ್ಗೆ ಮಾತ್ರ ತಮಿಳುನಾಡಿನಲ್ಲಿ. ಯಾವಾಗ, 1968ರಲ್ಲಿ. ಐಚ್ಛಿಕ ಭಾಷೆಯನ್ನಾಗಿ ತಮಿಳನ್ನು ಹೊರತುಪಡಿಸಿ ಯಾವ ಭಾಷೆಯನ್ನು ತಗೋತಾರಲ್ಲ ಆ ಭಾಷೆಗಳಿಗೆ ಪರೀಕ್ಷೆ ಇರೋದಿಲ್ಲ ಅಂಥೇಳಿ ಆದೇಶವನ್ನು ಹೊರಡಿಸಲಾಯಿತು. 1968ರಲ್ಲಿ ಹೊರಡಿಸಿರ್ತಕ್ಕಂಥ ಆ ತಮಿಳುನಾಡಿನಲ್ಲಿ ದ್ವಿಭಾಷಾ ಸೂತ್ರವನ್ನು ಕೆಲವು ಜನರು ಹೈಕೋರ್ಟ್ಗೆ ಮೊರೆ ಹೋದರು. ಆದರೆ 1994ರಲ್ಲಿ ರಾಜ್ಯ ಸರ್ಕಾರದ ಅಧಿನಿಯಮವನ್ನು ಊರ್ಜಿತಗೊಳಿಸಿ, ಅಂದರೆ ಅದನ್ನು ಅಡಿಪಾಯವನ್ನು ಹಾಕಿ ಮುಂದೆ ಓಡಿಸಲಿಕ್ಕೆ ಏನು ಮಾಡಿತು, ಸಹಕಾರ ಮಾಡಿತು. ಖಾಸಗಿ ಮತ್ತು ಭಾಷಿಕ ಅಲ್ಪಸಂಖ್ಯಾತರ ಶಾಲೆಗಳಲ್ಲೂ ತಮಿಳು ಭಾಷಿಕೆಯನ್ನು ಕಡ್ಡಾಯ ಮಾಡಲಾಯಿತು. ಖಾಸಗಿ ಮತ್ತು ಭಾಷಿಕ ಅಲ್ಪಸಂಖ್ಯಾತರು ಯಾರ್ಯಾರು ಅಲ್ಪಸಂಖ್ಯಾತರು ಇರ್ತಾರೋ ತಮಿಳುನಾಡಿನಲ್ಲಿ ತಮಿಳನ್ನು ಹೊರತುಪಡಿಸಿ ಯಾವ್ಯಾವ ಸ್ಕೂಲ್ಗಳಿರ್ತಾವಲ್ಲ ಆ ಸ್ಕೂಲ್ಗಳಲ್ಲೂ ಕೂಡ ಏನು ಮಾಡಿತು, ತಮಿಳು ಭಾಷೆಯನ್ನು ಕಡ್ಡಾಯವನ್ನಾಗಿ ಮಾಡಲಾಯಿತು. ಇದರ ಕುರಿತು ತಮಿಳುನಾಡು ಸರ್ಕಾರವು 2006ರಲ್ಲಿ ತನ್ನ ಕಡ್ಡಾಯ ತಮಿಳು ಕಲಿಕಾ ಅಧಿನಿಯಮವನ್ನು ಜಾರಿಗೆ ಮಾಡಿತು. 10ನೇ ತರಗತಿವರೆಗೂ ಎಲ್ಲ ಮಾದರಿಯಲ್ಲೂ ತಮಿಳು ಕಲಿಯುವುದು ಕಡ್ಡಾಯ ಮಾಡಲಾಯಿತು. ಈ ಕುರಿತು 1968ರ ಭಾಷಾ ನೀತಿಯನ್ನು ಅದು ಏನು ಮಾಡಿತು, ಮುಂದುವರಿಸ್ತಾ ಹೋಯಿತು. ಇದರ ಕುರಿತು ತಮಿಳು ಭಾಷಿಕ ಅಲ್ಪಸಂಖ್ಯಾತ ವೇದಿಕೆ ಏನು ಮಾಡಿತು, ನ್ಯಾಯಾಲಯದ ಮೆಟ್ಲೇತು. ಯಾವ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ನ ಮೆಟ್ಲೋಯಿತು. ಆವಾಗ 2023ರ ಸೆಪ್ಟೆಂಬರ್ 21ರಂದು ಏನು ಮಾಡಿತು, ಸುಪ್ರೀಂ ಕೋರ್ಟ್ ಏನಂತ ಹೇಳಿ ತೀರ್ಪು ನೀಡಿತು ಅಂದರೆ, ತಮಿಳು ಮತ್ತು ಇಂಗ್ಲಿಷ್ ಕಡ್ಡಾಯ ಕಲಿಕೆಯ ಭಾಷೆಯು ಭಾಷಾ ಅಲ್ಪಸಂಖ್ಯಾತರ ಮಾತೃಭಾಷೆಗೂ ವಿಸ್ತಾರವಾಗುವ ಅಗತ್ಯವೆಂದು, ಅಲ್ಪಸಂಖ್ಯಾತ ಭಾಷೆಗಳ ಕಡ್ಡಾಯ ಕಲಿಕೆ, ಪರೀಕ್ಷೆ ಮತ್ತು ಅಂಕ ನಮೂದು ಅಗತ್ಯವೆಂದು ತೀರ್ಪು ನೀಡಿತು. ಇಲ್ಲೇನು ಮಾಡಿತು, ಸುಪ್ರೀಂ ಕೋರ್ಟ್ ಹೇಗೆ ತಮಿಳುನಾಡಿನಲ್ಲಿ ತಮಿಳು ಭಾಷೆಯನ್ನು ಕಲಿತಾರಲ್ಲ ಆ ಭಾಷೆಯ ಕಲಿಕೆಯನ್ನು ಇತರ ಅಲ್ಪಸಂಖ್ಯಾತ ಭಾಷೆಗಳನ್ನು ಕಲೀಲಿಕ್ಕೆ ಕಡ್ಡಾಯವಾಗಿ ಅವಕಾಶ ಮಾಡಿಕೊಡ್ಬೇಕು, ಹಾಗೂ ಪರೀಕ್ಷೆಯನ್ನು ನಡೆಸಬೇಕು, ಹಾಗೂ ಅಂಕ ನಮೂದಿಯನ್ನು ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿತು. ಎಷ್ಟರಲ್ಲಿ, 2023ರಲ್ಲಿ ಏನು ಮಾಡಲಾಗಿತ್ತು. ಫಸ್ಟ್ ಇದಕ್ಕಿಂತ ಮುಂಚೆ ತಮಿಳುನಾಡು ಸರ್ಕಾರ ತಮಿಳು ಮತ್ತು ಇಂಗ್ಲೀಷ್ ಭಾಷೆಗಳಿಗೆ ಮಾತ್ರ ಪರೀಕ್ಷೆ ಮತ್ತು ಅಂಕ ನಮೂದಿಯನ್ನು ನೀಡಲಾಗಿತ್ತು. ಓಕೆನಾ, ಅದನ್ನು ಹೊರತುಪಡಿಸಿ ಯಾವ ಭಾಷೆಗಳು ಕಲಿತಾರಲ್ಲ ಭಾಷೆ ಕಲಿಬೋದು, ಆದರೆ ಅವುಗಳಿಗೆ ಪರೀಕ್ಷೆ ಇರೋದಿಲ್ಲ, ಅಂಕಗಳು ನೀಡೋದಿಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟ್ 2023ರಲ್ಲಿ ಏನು ಮಾಡಲಾಗಿತ್ತು, ಅವುಗಳ ಕಲಿಕೆಗೆ ಅವಕಾಶ ಕೊಡಬೇಕು, ಅವುಗಳ ಪರೀಕ್ಷೆಯನ್ನು ನೀಡಬೇಕು, ಹಾಗೂ ಅವುಗಳ ಅಂಕಗಳನ್ನು ಕೂಡ ನಮೂದನೆ ಮಾಡಬೇಕು ಅಂತೇಳಿ ಹೇಳ್ತು.
ಈ ಟೈಮಲ್ಲಿ ಏನು ಮಾಡುತ್ತೆ ತಮಿಳುನಾಡು, ನಮ್ಮ ಹೀರೋ ಏನು ಮಾಡ್ತಾನೆ ಅನ್ನೋದನ್ನು ನೋಡೋಣ. 2023ರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿತು, ಅಲ್ಪಸಂಖ್ಯಾತ ಭಾಷೆಗಳಿಗೂ ಕೂಡ ಪರೀಕ್ಷೆ ನಡೆಸಬೇಕು, ಅಂಕಗಳನ್ನು ನೀಡಬೇಕು ಅಂತ ಹೇಳ್ತು. ಆದರೆ ತಮಿಳುನಾಡು ಸರ್ಕಾರ 2024ರಲ್ಲಿ ತನ್ನ ವಾರ್ಷಿಕವಾಗಿ ಅನುಗುಣವಾಗುವಂತೆ ಹೊಸ ಆದೇಶವನ್ನು ನೀಡಿತು. ಅದೇನೆಂದರೆ, ಮೊದಲನೇ ಭಾಷೆಯಾಗಿ ತಮಿಳು, ಎರಡನೇ ಭಾಷೆಯಾಗಿ ಇಂಗ್ಲೀಷ್ ಕಡ್ಡಾಯ ಮಾಡಲಾಯಿತು. ಹಾಗೆ ಅಲ್ಪಸಂಖ್ಯಾತ ಮಾತೃಭಾಷೆಗಳುಳ್ಳ ಪಟ್ಟಿಯುಳ್ಳ ಮೂರನೇ ಭಾಷೆಯನ್ನು ಕಲಿಕೆಯ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣಗಳಲ್ಲಿ ಮಾತ್ರ ಕಲಿಕೆಯನ್ನು ಕಡ್ಡಾಯ ಮಾಡಲಾಯಿತು. ಅಂದರೆ ಮೊದಲನೇ ಭಾಷೆಯಾಗಿ ತಮಿಳನ್ನು, ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು, ತೃತೀಯ ಭಾಷೆ ಅಂತೇಳಿ ಯಾವ್ದು ತಗೋತಾರಲ್ಲ ಆ ಅಲ್ಪಸಂಖ್ಯಾತರ ಭಾಷೆಗಳನ್ನು, ಆ ಅಲ್ಪಸಂಖ್ಯಾತ ಭಾಷೆಗಳು ಎಲ್ಲಿರ್ತವೆ, ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಕಡ್ಡಾಯ ಮಾಡಲಾಯಿತು. ಅಂದರೆ ಎಕ್ಸಾಂಪಲ್, ಈಗ ತಮಿಳುನಾಡಿನಲ್ಲಿ ನಮ್ಮ ಕರ್ನಾಟಕ ಪರ ಆಗಿರ್ತಕ್ಕಂಥ ಕನ್ನಡವನ್ನು ಕಲಿಯುವಂಥ ಶಿಕ್ಷಣಗಳಿದ್ದರೆ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಕನ್ನಡ ಕಡ್ಡಾಯ. ಓಕೆನಾ? ಇವಾಗ ನಾನು ಕನ್ನಡದವಳು ನಾನು ತಮಿಳುನಾಡಿಗೆ ಹೋಗಿ ನನ್ನ ಒಂದು ಶಿಕ್ಷಣವನ್ನು ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದರೆ ಅಲ್ಲಿ ಮಾತ್ರ ನಾನು ಈ ಕನ್ನಡವನ್ನು ಕಡ್ಡಾಯವನ್ನಾಗಿ ಮಾಡಬಹುದು. ನಾನು ಕನ್ನಡ ಇದು ಮಾಡ್ತೀನಿ. ಅಂದರೆ ಉಳಿದ ಶಾಲೆಗಳಲ್ಲಿ ಅಲ್ಪಸಂಖ್ಯಾತರ ಮಾತೃಭಾಷೆಗಳ ಹಿಂದೆ ಐಚ್ಛಿಕ ವಿಷಯಗಳು ಯಾವ ಇರ್ತಾವಲ್ಲ, ಅಂದರೆ ಇವಾಗ ತಮಿಳುನಾಡಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಇಟ್ಕೊಳ್ಳೋಣ. ತಮಿಳುನಾಡಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಮಾಡಲಾಯಿತು, ಹಿಂದಿನಂತೆಯೇ ಮೊದಲನೇ ಭಾಷೆಯಾಗಿ ತಮಿಳು, ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ಜಾರಿ ಮಾಡೋದು. ಹಾಗೆ ತೃತೀಯ ಭಾಷೆ ಅಂತ ಯಾವ ತಗೋತಾರಲ್ಲ ಅವುಗಳಿಗೆ ಪರೀಕ್ಷೆ ಇರೋದಿಲ್ಲ, ಹಿಂದಿನಂತೆ ಇರೋದಿಲ್ಲ. ಯಾವ ಸಂಸ್ಥೆಗಳು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಇರ್ತಾವಲ್ಲ ಆ ಸಂಸ್ಥೆಗಳಿಗೆ ಮಾತ್ರ ಏನು ಮಾಡಲಾಯಿತು, ಕಡ್ಡಾಯವನ್ನಾಗಿ ಅಂಕಗಳನ್ನು ನೀಡೋದು, ಪರೀಕ್ಷೆಯನ್ನು ನೀಡೋದು ಮಾಡಲಾಯಿತು. ಇದು ತಮಿಳುನಾಡಿನಲ್ಲಿ ಈ ಅಲ್ಪಸಂಖ್ಯಾತ ಶಿಕ್ಷಣಗಳಿಗೆ ಮಾತ್ರ ಕಡ್ಡಾಯ ಅಂತ ಹೇಳಿರೋದಕ್ಕೆ ಕಾರಣ ಏನು ಅಂತಂದರೆ, ಆರ್ಟಿಕಲ್ 30 ಕ್ಲಾಸ್ 1ನ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ, ಅಲ್ಪಸಂಖ್ಯಾತರು ಯಾವುದೇ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬಹುದು, ಅವುಗಳನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು, ಆಡಳಿತವನ್ನು ನಡೆಸ್ಬೋದು ಅನ್ನೋದರ ಪ್ರಯುಕ್ತವಾಗಿ ಈ ಒಂದು ಹಕ್ಕನ್ನು ಏನು ಮಾಡಲಾಯಿತು, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ತಮಿಳುನಾಡು ಸರ್ಕಾರ ನೀಡಲಾಯಿತು. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ 600 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾದರೆ 600 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿದರೆ ಇನ್ನುಳಿದ ಶಾಲೆಗಳಲ್ಲಿ ಮೂರನೇ ಭಾಷೆ ಯಾವ ಶಾಲೆಯಲ್ಲಿ ಐಚ್ಛಿಕವಾಗಿರುತ್ತಲ್ಲ ಆ ಶಾಲೆಗಳಲ್ಲಿ 500 ಅಂಕಗಳಿಗೆ ಮಾತ್ರ ಏನು ಮಾಡಲಾಯಿತು, ಪರೀಕ್ಷೆಯನ್ನು ನಡೆಸಲಾಯಿತು. ಅಂದರೆ ಅಲ್ಪಸಂಖ್ಯಾತ ಭಾಷೆಗಳು ಯಾವ್ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಾವಲ್ಲ ಅಲ್ಲಿ 600 ಅಂಕಗಳಿಗೆ, ಹಾಗೂ ಯಾವ ಶಿಕ್ಷಣದಲ್ಲಿ ಯಾವ ಶಾಲೆಯಲ್ಲಿ ದ್ವಿತೀಯ ಮತ್ತು ತೃತೀಯ ಭಾಷೆ ದ್ವಿಭಾಷಾ ಸೂತ್ರ ಇರ್ತದೋ ಅಲ್ಲಿ 500 ಅಂಕಗಳಿಗೆ ಮಾತ್ರ ಪರೀಕ್ಷಾ ಒಂದು ಕಡ್ಡಾಯ ಅಂತೇಳಿ ನಮೂದನೆ ಮಾಡಲಾಯಿತು. ಯಾವ ಸರ್ಕಾರ? ತಮಿಳುನಾಡು ಸರ್ಕಾರ. ಹೀಗಾಗಿ ಏನು ಮಾಡಲಾಯಿತು, ಈ ವ್ಯತ್ಯಾಸದೊಂದಿಗೆ ತಮಿಳುನಾಡು ಸರ್ಕಾರದಲ್ಲಿ ದ್ವಿಭಾಷಾ ನೀತಿ ಅನುಷ್ಠಾನದಲ್ಲಿ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಮಿಳುನಾಡು ಸರ್ಕಾರ ಜಾರಿ ಮಾಡುವಂತೆ ನಿರ್ದೇಶನ ನೀಡಬೇಕೆಂದು ಮಣಿ ಎನ್ನುವರು ಏನು ಮಾಡಿದರು, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು 2025ರಂದು. ಆದರೆ ರಾಜ್ಯಗಳು ಜಾರಿ ಮಾಡಲೇಬೇಕೆಂದು ಒತ್ತಾಯ ಮಾಡುವಂಗಿಲ್ಲ. ಎನ್ ಇ ಪಿಯನ್ನು ಜಾರಿ ಮಾಡಲೇಬೇಕು ಅಂಥೇಳಿ ರಾಜ್ಯಗಳಿಗೆ ಒತ್ತಾಯ ಮಾಡುವಂತಿಲ್ಲ ಅಂಥೇಳಿ ಏನು ಮಾಡಲಾಯಿತು, ಸುಪ್ರೀಂ ಕೋರ್ಟ್ ಹೇಳಲಾಯಿತು. ಈ ಮೂಲಕ ತಮಿಳುನಾಡಿನಲ್ಲಿ ಯಾವ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿರ್ತಾವಲ್ಲ ಅಲ್ಲಿ 600 ಅಂಕಗಳಿಗೆ, ಹಾಗೂ ಯಾವ್ಯಾವುದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿನ ತಮಿಳುನಾಡು ಗೌರ್ಮೆಂಟ್ ಸ್ಕೂಲ್ ಇರ್ತಾವಲ್ಲ ಅಲ್ಲಿ ತಮಿಳುನಾಡಿನಲ್ಲಿ 500 ಅಂಕಗಳಿಗೆ ಪರೀಕ್ಷೆಗಳು ಇರ್ತವೆ. ಹೀಗಾಗಿ NEP ಹಿಂದಿಯನ್ನು ತೃತೀಯ ಭಾಷೆನಾಗಿ ತಗೋಬೇಕೋ ಬೇಡವೋ ಅನ್ನೋದು ರಾಜ್ಯಗಳಿಗೆ ಬಿಟ್ಟುಕೊಟ್ಟದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಲಾಯಿತು. ಈ ಪ್ರಕಾರ ನಾವಿಲ್ಲಿ ಕೊನೆಯದಾಗಿ ನೋಡೋದು ಏನಂದರೆ, ಸಂವಿಧಾನ ಮತ್ತು ನ್ಯಾಯಾಲಯ ತೀರ್ಪುಗಳ ಅಧ್ಯಯನದ ಮೂಲಕ ಕಾನೂನಿನ ಸರಿದಾರಿಯನ್ನು ಕಂಡುಕೊಂಡು ತಡೆಯಾಜ್ಞೆಯ ತೊಡಕುಗಳಿಗೆ ಅವಕಾಶ ಕೊಡದಂತೆ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ರೂಪುಗೊಳ್ಳಬೇಕು, ಜಾರಿಯಾಗಬೇಕು ಅನ್ನೋದು ನಮ್ಮೆಲ್ಲರ ಮನವರಿಕೆ. ಅಂದರೆ ಇಲ್ಲಿ ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರಲ್ಲ ಅವರೆಲ್ಲರೂ ತಮ್ಮ ಒಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳ ಮೂಲಕ ಕಲಿಬೋದು. ಇವಾಗ ಎಕ್ಸಾಂಪಲ್ ಆಗಿ ನೋಡೋದಾದರೆ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿ ತಂದ್ವಿ ಅಂತ ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ದ್ವಿಭಾಷಾ ಬೈಲಿಂಗ್ವಲ್ ಜಾರಿ ತಂದ್ವಿ ಅಂತ ಅಂದ್ಕೊಳ್ಳಿ. ದ್ವಿಭಾಷೆಯನ್ನು ಜಾರಿ ತಂದ್ವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು ಕರ್ನಾಟಕ ಸರ್ಕಾರ ಅಂತಂದರೆ, ಮೊದಲನೇ ಭಾಷೆಯನ್ನಾಗಿ ಕನ್ನಡವನ್ನು, ದ್ವಿತೀಯ ಭಾಷೆಯನ್ನಾಗಿ ಇಂಗ್ಲೀಷನ್ನು ತಗೊಳ್ಬೇಕು. ಓಕೆನಾ?
ಯಾವ್ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋಕ್ಕೆ ಇಚ್ಛೆ ಐತಲ್ಲ ಅವುಗಳಿಗೆ ತೃತೀಯ ಭಾಷೆಯನ್ನಾಗಿ ಹಿಂದಿಯನ್ನು, ತಮಿಳನ್ನು, ತೆಲುಗುವನ್ನು, ಮಲಯಾಳಮನ್ನು ಕಲಿಯೋಕ್ಕೆ ಅವಕಾಶ ಕೊಡಬೇಕು. ಆದರೆ ಆ ಸಂಸ್ಥೆಗಳಲ್ಲಿ ಮಾತ್ರ 600 ಅಂಕಗಳಿಗೆ ಪರೀಕ್ಷೆಗಳಿರಬೇಕು. ಇನ್ನುಳಿದ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಸ್ಕೂಲ್ಸು, ನಮ್ಮ ಕರ್ನಾಟಕ ಅಂಡರಲ್ಲಿ ಯಾವ್ಯಾವ ಸ್ಕೂಲ್ಸ್ ಇರ್ತಾವಲ್ಲ, ಎಡೆಡ್ ಆಗಿರ್ಬೋದು, ಅನ್ಎಡೆಡ್ ಆಗಿರ್ಬೋದು, ಅವು ಎಲ್ಲವನ್ನು ನಾವು 500 ಅಂಕಗಳಿಗೆ ಮಾತ್ರ ನಿಗದಿಪಡಿಸಬೇಕು. ಇದೊಂದು ತಮಿಳುನಾಡಿನ ಒಂದು ಶಿಕ್ಷಣದ ಮೂಲಕ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟಿದೆ. ಕರ್ನಾಟಕದಲ್ಲಿ ದ್ವಿಭಾಷಾ ಮಾಧ್ಯಮದ ಒಂದು ಜಾರಿ ತರಲಿಕ್ಕೆ ಒಂದು ಕಾರಣ ಏನಂದರೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಮುನ್ನೆಲೆಗೆ ತರೋದು, ಅದನ್ನು ಪ್ರೋತ್ಸಾಹ ಮಾಡೋದು, ಅದರ ಹಿಂದಿನ ಒಂದು ಸುದೀರ್ಘ ಪಯಣದ ಒಂದು ಹಾದಿಯನ್ನು ಮುನ್ನಡೆಸ್ಕೊಂಡು ಹೋಗೋದು ಒಂದು ಉದ್ದೇಶ. ಆದರೆ ಇಂಗ್ಲೀಷ್ ಕನ್ನಡ ಭಾಷಿಕರಿಗೆ ಇರ್ತಕ್ಕಂಥ ಇಂಗ್ಲೀಷ್ನ ಭಯವನ್ನು ಹೋಗಿಸೋದು ಹಾಗೂ ಇಂಗ್ಲೀಷನ್ನು ಕನ್ನಡವನ್ನು ಕಲಿಯುವವರಿಗೆ ಸುಲಭಗೊಳಿಸೋದು ಈ ದ್ವಿಭಾಷಾ ಮಾಧ್ಯಮದ ಒಂದು ಮುಖ್ಯ ಆಶಯ ಆಗಿದೆ. ಇಂಗ್ಲೀಷನ್ನು ಒಟ್ಟು ಎಲ್ಲರೂ ಕಲಿಬೇಕು. ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿರೋದನ್ನು ಗ್ಲೋಬಲಿ ಬೆಳೀಲಿಕ್ಕೆ ಒಂದು ಇಂಗ್ಲೀಷ್ ಒಂದು ವ್ಯವಹಾರ ಮಾಧ್ಯಮವಾಗಿ ಹಾಗೂ ಏನದು ಮುನ್ನೆಲೆಗೆ ಬರೋಗೋಸ್ಕರ ಇಂಗ್ಲೀಷ್ ಒಂದು ಮಾಧ್ಯಮವಾಗಿ ಬೆಳೆಸಬೇಕು. ಹಾಗೂ ಹಿಂದಿ ಹೇರಿಕೆಯ ವಿರುದ್ಧ ಇದನ್ನು ಅಸ್ತ್ರವನ್ನಾಗಿ ಬಳಸಲಾಗ್ತಾ ಇದೆ. ಓಕೆನಾ? ಹಾಗೂ ಕರ್ನಾಟಕದಲ್ಲಿ ವಿವಿಧ ಭಾಷಿಕರು, ತಮಿಳಿಗರಾಗಿರಲಿ, ತೆಲುಗು ಅವರಾಗಿರಲಿ, ಉರ್ದುಗಳಾಗಿರಲಿ, ಆ ಭಾಷೆಯ ಪ್ರಭಾವವನ್ನು ಕಡಿಮೆ ಮಾಡೋದು ಈ ಒಂದು ದ್ವಿಭಾಷಾ ಸೂತ್ರದ ಒಂದು ಮುಖ್ಯ ಆಶಯ ಆಗಿದೆ. ಈ ದ್ವಿಭಾಷಾ ಮಾಧ್ಯಮ ಬರಬೇಕು, ಈ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕದಲ್ಲಿ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಹಾಗೂ ಇಂಗ್ಲೀಷ್ ಒಂದು ಏನಾಗಿದೆ, ನಾವು ಕಲ್ತಿರೋದೇ ಇಂಗ್ಲೀಷನ್ನು 5ನೇ ತರಗತಿಯಿಂದ. ಈಗ ಪ್ರತಿಯೊಂದು ಶಾಲೆಯಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಉಳಿಸಿ ಬೆಳೆಸಿ ಅದನ್ನು ಮುನ್ನೆಲೆ ತರಬೇಕು. ಹಾಗೂ ಅದರ ಜೊತೆಗೆ ಕನ್ನಡವನ್ನು ಏನು ಮಾಡಬೇಕು, ಮತ್ತಷ್ಟು ಬೆಳೆಸುವಂಥ ಕೆಲಸಗಳನ್ನು ಈ ದ್ವಿಭಾಷಾ ಮಾಧ್ಯಮದ ಮೂಲಕ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಆಗಿದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಏನೇ ಒಂದು ನಾ ಹೇಳಿದ್ರಲ್ಲಿ ಒಂದು ಏನಾದರೂ ತಪ್ಪು ಅನಿಸಿದೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಹೇಳ್ತೀನಿ. ಏನನ್ನೋದನ್ನು ತಪ್ಪಿದರೆ ಒಪ್ಕೋತೀನಿ, ತಪ್ಪಿರ್ಲಿಕ್ಕಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಏನಿದೆಲ್ಲ ಅದನ್ನು ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.